ಹಾಯ್ ಹಲೋ ನಮಸ್ಕಾರ. ಬೆಂಗಳೂರು ತುಂಬ ದಿನ ನಂತರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನೇಪಾಳ್ ವಿಡಿಯೋ. ನನಗೆ ಹಿಂದಿನ ದಿವಸನೇ ನಮ್ಮ ಮನೇಲಿರೋರೆಲ್ಲ ಹೇಳಿದ್ರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆಗೆ ರೆಡಿಯಾಗಬೇಕು ಅಂತ. ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ರೆಡಿ ಮಾಡಿ ಇದ್ದೆ. ಆವಾಗ ತಕ್ಷಣ ಅವರಂದರು ಅಕ್ಕಿ ಕುಟ್ಟಬೇಕು ಅಂತ. ಸರಿ ಅಂತ ಹೋದೆ. ಸೊ ನಿಮ್ಗೆ ಅನಿಸ್ತಾ ಇರ್ಬೋದು ಇದು ಮಧ್ಯಾಹ್ನ ತೆಗ್ದಿರೋ ವೀಡಿಯೋ ಅಂತ, ಬಟ್ ಇದು ಅರ್ಲಿ ಮಾರ್ನಿಂಗ್ 6:30 ತೆಗ್ದಿರೋ ವೀಡಿಯೋ. ಸೊ ಅದನ್ನ ಕುಟ್ತಾ ಇದ್ದೆ, ಯಾಕಂದರೆ ಅದು ನನಗೆ ಟ್ರಿಕ್ಕು ಗೊತ್ತಿದ್ದಿಲ್ಲ, ಅದು ಹೇಗೆ ಹೋಲ್ಡ್ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಅದಕ್ಕೆ ಟ್ರಿಕ್ ಇದೆ ಅಂತೆ. ಬಟ್ ನನಗೆ ಮಾಡ್ತಾ ಮಾಡ್ತಾ ನಗುನೂ ಬರ್ತಾಯಿತ್ತು, ಸುಸ್ತು ಆಗ್ತಾಯಿತ್ತು. ಅದು ನನ್ನ ಕೈಯಲ್ಲಿ ಗ್ರಿಪ್ ಹಿಡಿಯೋಕ್ಕಾಗ್ತಾಯಿದ್ದಿಲ್ಲ. ಆ ನಂತರ ಸ್ವಲ್ಪ ಮಾಡಿ ಅಕ್ಕನ ಕೊಟ್ಟೆ. ಸೊ ಇವಾಗ ಗೋಧಿ ಹಿಟ್ಟನ್ನ ಕಲಸಿ ಒಲೆ ಮೇಲೆ ಚಪಾತಿ ಹಾಕ್ಬೇಕು ಅಂದಿದ್ದಾರೆ. ಸೊ ಎಲ್ಲರೂ ಅವರು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಹೇಗೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಚಪಾತಿ ಹಾಕ್ಮೇಲೆ ನಿಮ್ಗೊಂದ್ಸಲ ತೋರಿಸ್ತೀನಿ ಎಷ್ಟು ಚಪಾತಿ ಹಾಕ್ತೀನಿ ಅಂತ. ಮೊನ್ನೆ 2 ಚಪಾತಿ ಹಾಕಕ್ಕೆ ಹೋಗಿದ್ದೆಲ್ಲ ಅಜ್ಜಿ ಮನೆ ಹತ್ರ, ಬೇರೆ ಅಜ್ಜಿ ಮನೆ ಮನೆಗೆ. ಅಲ್ಲಿ ಕೈ ಸುಟ್ಕೊಂಡ್ಬಂದಿದ್ದೆ ಈ ಕಡೆ. ಯಾಕಂದರೆ ಇಲ್ಲಿ ಒಲೆಯಲ್ಲಿ ತವ ಇದೆಲ್ಲ ಅದು ಡೀಪಾಗಿರುತ್ತೆ. ಬ್ಯಾಂಗ್ಳೂರಲ್ಲಿ ಎಷ್ಟು ಡೀಪಾಗಿರಲ್ಲ, ಬಟ್ ಇಲ್ಲಿ ತುಂಬ ಸ್ವಲ್ಪ ಡೀಪಾಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಟ್ರೈ ಮಾಡಿರಬೇಕು ಫಸ್ಟೇ, ಇಲ್ಲಾಂದರೆ ಫಸ್ಟ್ ಟ್ರೈ ಮಾಡೋರ್ಗಂತೂ ಭಾರಿ ಕಷ್ಟ. ಹಸಿಟ್ಟು ಕಲಸಿ ಅದನ್ನ ವೀಡಿಯೋ ಮಾಡಿಸಲು ತುಂಬ ದೊಡ್ಡ ವೀಡಿಯೋ ಇದೆ. ಸೊ ಅದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಹಂಗೆ ಹಸಿಟ್ಟು ಕಲಿಸ್ತಾ ಟೀ ಕೊಡಿ ಅಂತ ಅಂದರು. ಟೀ ಇಟ್ಟಿದ್ದೆ ಹೊಲೆ ಮೇಲೆ. ಅದಾಗಿದ ತಕ್ಷಣ ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ನನಗೆ ಬೆಂಕಿಯಲ್ಲಿ ಮುಂದೆ ಕೂತ್ಕೊಂಡು ಬ್ಯಾಂಗ್ಳೂರಲ್ಲಿ ಗ್ಯಾಸಲ್ಲಿ ಮಾಡಿ ಸೊ ಹಂಗೂ ಮಾಡಿದೆ ಅದನ್ನ. ಆಮೇಲೆ ನೋಡ್ತಾ ಇರ್ಬೋದು ನನ್ನ ಸ್ಟ್ರಗಲ್ ನೀವು, ಬಟ್ ಒಂಥರ ಎಂಜಾಯ್ ಮಾಡ್ತಾಯಿದ್ದೆ ಆ ಮೂಮೆಂಟ್ಸ್ನ. ಆನಂತರ ಚಪಾತಿ ಹಾಕಬೇಕು ಅಂತ ಹೇಳ್ತಿದ್ರಲ್ಲ, ಚಪಾತಿ ಕಲಿಸಿದೆ. ಅವ್ರೇನಂದ್ರೆ ಫಸ್ಟ್ ಇಟ್ಟು ಕಲಿಸು, ಆಮೇಲೆ ಚಪಾತಿ ನಾವು ಮಾಡ್ತೀವಿ ಅಂದರು. ಆಮೇಲೆ ತಕ್ಷಣ ಇಲ್ಲ ಚಪಾತಿನೂ ನೀನೇ ಮಾಡಿಬಿಡು ಅಂತ ಅಂದರು. ಸರಿ ಅಂದ್ಬಿಟ್ಟು ಪಟ ಅಂತ ಮಾಡಿದೆ. ನೀವು ನೋಡ್ತಾ ಇರ್ಬೋದು. ಸೊ ಫಸ್ಟು ಉಂಡೆ ಕಟ್ಟಿಟ್ಟೆ. ಆನಂತರ ಎಷ್ಟು ಹಿಟ್ಟು ಕಟ್ಟಿಸಿದ್ದು ಅಷ್ಟು ಉಂಡೆ ಕಟ್ಟಿದ್ದೆ. ಆನಂತರ ನಮ್ಮದಲ್ಲಿ ತಾಲೆ ರೊಟ್ಟಿ ಅಂತಾರೆ. ಅಂದರೆ ಸ್ವಲ್ಪ ಕಲಿಸ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿ ಅದನ್ನ ಲಾಕ್ ಮಾಡಿ ಇನ್ನೊಂದು ಸಲ ಮಾಡೋಕ್ಕೆ ತಾಲೆ ರೊಟ್ಟಿ ಅಂತ ನಾವು ಕರಿತೀವಿ. ಅದೇ ನೋಡ್ತಾ ಇರ್ಬೋದು ಈಗ ನೋಡಿ. ಬಟ್ ಇನ್ನೊಂದೇನೆಂದರೆ ಅಷ್ಟೆಲ್ಲ ಚಪಾತಿ ಹಾಕಿದ್ರು ಒಂದು ಚಪಾತಿನೂ ರೌಂಡಾಗಿ ಬಂದಿದ್ದಿಲ್ಲ ಅದಲ್ಲಿ. ಸೊ ಅಲ್ಲ ತಿಂತಾ ಇದ್ದಾರಲ್ಲ ಎಲ್ಲ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲ ಮಾಡಿಬಿಟ್ಟಿದೆಯಾ ನೀನು ಚಪಾತಿ, ಯಾವ ಊರು ಕಂಟ್ರಿ ಮ್ಯಾಪ್ ಮಾಡಿದ್ಯಾ ಅಂತ ರೇಗಿಸ್ತಾಯಿದ್ರು. ಬಟ್ ಎಲ್ಲರೂ ತಿಂದರು, ಹಂಗಂತ ಯಾರೂ ತಿಂದೇ ಇದ್ದಿಲ್ಲ. ಹೊಟ್ಟೆ ಹಸಿತಾಯಿತ್ತು ಮತ್ತು ಬೇಗ ಹೋಗಬೇಕಿತ್ತು ಎಲ್ಲರೂ ಪೂಜೆಗೆ. ಸೊ ಪಟ ಅಂತ ತಿಂದ್ವಿ ಎಲ್ಲರೂ ಸೇರಿಕೊಂಡು. ತಿಂದಿದ ತಕ್ಷಣ ಆಮೇಲೆ ನೆಕ್ಸ್ಟ್ ಏನು ಅಂತ ನಾನು ಹಂಗೆ ಚಪಾತಿ ಹಾಕ್ತಾ ಕೇಳ್ತಾ ಇದ್ದೆ ಅಜ್ಜಿಗೆ, ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂತ. ಸೊ ನಮ್ಮ ಅಜ್ಜಿ ನೀನು ಫಸ್ಟ್ ಚಪಾತಿ ಹಾಕಿ ಮುಗಿಸು, ಮುಂದಿದ್ದ ಕೆಲಸನ ನಿನ್ಗೆ ಆಮೇಲೆ ಹೇಳ್ತೀನಿ ಅಂತ ಮಾತಾಡ್ತಾಯಿದ್ರು. ಕಣ್ಣಲ್ಲಿ ನೀರು ಬರ್ತಾ ಇದೆ, ಏನಂತಾರೆ ಅದು ಸ್ಮೋಕಿಂದ, ಹಂಗೂ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ಅವಾಗವಾಗ ಕಣ್ಣೀರು ಒರೆಸ್ಕೊಳ್ಳೋದು. ಮತ್ತು ಸ್ವೆಟ್ ಆಗ್ತಿತ್ತು, ಯಾಕಂದರೆ ಅಲ್ಲಿ ಕಿಚನ್ನು ಮನೆಯಿಂದ ಸ್ವಲ್ಪ ಸೈಡಲ್ಲಿ ಇಡ್ತಾರೆ. ಕೈಯೆಲ್ಲ ಸುಟ್ಕೊಂಡು ಚಪಾತಿ ಮಾಡೋಷ್ಟರಲ್ಲಿ ಸಾಕಾಗ್ಬಿಡ್ತು. ಯಾಕೆ ಕಿಚನ್ ಸ್ವಲ್ಪ ಸಪ್ರೇಟಾಗಿರ್ತಾರೆ ಅಂದರೆ ಅಲ್ಲಿ ಯಾವಾಗಲೂ ಅಷ್ಟೇ ನಡಿಯೋ ಕಡೆ ಹೊಲೆನ ಇಡಲ್ವಂತೆ. ಸೊ ಅದಕ್ಕೆ ಮನೆಯಿಂದ ಪಕ್ಕದಲ್ಲಿ ಹೊಲೆ ಮಾಡ್ತಾರೆ. ಚಪಾತಿ ಹಾಕಿದೆ. ಆನಂತರ ಪಲ್ಯ ಮಾಡಬೇಕಿತ್ತು. ಸೊ ಮನೆ ಮುಂದೆನೇ ಇದು ಬೆಳ್ಳುಳ್ಳಿ, ಇದು ನಾನು ಈರುಳ್ಳಿ ಅಂತ ನೀಟಾಗಿ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಜ್ಜಿಗೆ ಇದೇನೆ ಅಂತ. ಅಜ್ಜಿನೂ ಪಾಪ ಅವ್ರು ಏನು ಅಂದ್ಕೊಂಡ್ರು ನಾನು ಈರುಳ್ಳಿನೇ ತೆಗಿತಾ ಇದ್ದೀನಿ ಅಂದ್ಬಿಟ್ಟು ಹ್ಞೂ ಅಂತ ಇದ್ರು. ಬಟ್ ಸ್ವಲ್ಪ ನಂತರ ನೋಡಿದ್ರೆ ಅವ್ರು ಇಲ್ಲ ಅದು ಈರುಳ್ಳಿ ಅಲ್ಲ ಅದು ಬೆಳ್ಳುಳ್ಳಿ ಅಂತ ಅಂದರು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿನೂ ಇಕ್ಕಿದ್ರು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಿತ್ಕೊಂಡು ಬಂದೆ. ಸೊ ಅಜ್ಜಿ ಈರುಳ್ಳಿ ಎಲ್ಲಿದೆ ಅಂತೆಲ್ಲ ಫಸ್ಟಲ್ಲಿ ಇರೋದೇ ಈರುಳ್ಳಿ ಅಂತ ಅಂದರು. ಸೊ ಸ್ವಲ್ಪ ಮುಂದೆ ಬಂದೆ, ಆವಾಗ ಈರುಳ್ಳಿ ತೆಗ್ದೆ ಅಲ್ಲಿಂದ. ಎಲ್ಲ ಅಡುಗೆ ಫ್ರೆಶ್ ಆಗಿ ವೆಜಿಟೇಬಲ್ ತೆಗೆದು ತರಕಾರಿ ಮಾಡಿದೆ. ಆನಂತರ ನಮ್ಮ ತಂಗಿ ಇದ್ಲು, ಅವಳ ಹತ್ರ ಒಂದು ಚಿಕ್ಕ ವೀಡಿಯೋ ಶೂಟ್ ಮಾಡಿ ಮುಂದೆ ಹೋದೆ. ಆಮೇಲೆ ಅಲ್ಲಿ ಮಳೆ ಬರೋ ಥರ ಆಗ್ತಾಯಿತ್ತು, ನೋಡ್ಬೋದು ನಿಮಗೆ ಎಷ್ಟು ಜೋರಾಗಿ ಗಾಳಿ ಬೀಸ್ತಾಯಿತ್ತು ಅಂತ. ಆಮೇಲೆ ಸಾಯಂಕಾಲ ಆಗ್ತಾ ಇದ್ದಂಗೆ ಅಜ್ಜಿ ಇದನ್ನ ಬೇಳೆ ಅನಿಸುತ್ತೆ, ಅದನ್ನ ಇದಕ್ಕೇನಂತಾರೆ ನಂಗೆ ಗೊತ್ತಿಲ್ಲ. ಅಲ್ಲಿ ಅಜ್ಜಿಗೆ ಅಂದರೆ ನಾನು ಮಾಡ್ತೀನಿ ಅಂತ. ಅಜ್ಜಿ ಸರಿ ನಾನು ತೋರಿಸ್ಕೊಡ್ತೀನಿ ಆಮೇಲೆ ನೀನು ಮಾಡು ಅಂತ ಅಂದರು. ಒಂದು ಸಲ ಅವ್ರು ತೋರಿಸ್ಕೊಟ್ರು, ಆಮೇಲೆ ನಾನು ಮಾಡಿದೆ. ಬಟ್ ನಾನು ಮಾಡಬೇಕಾದ್ರೆ ಗಾಳಿ ಬರ್ತಾಯಿದ್ದಿಲ್ಲ, ಅವ್ರು ಮಾಡಬೇಕಾದ್ರೆ ಗಾಳಿ ಬರ್ತಾಯಿತ್ತು. ಅವ್ರು ನಗ್ತಾಯಿದ್ರು ನಾನು ಮಾಡೋದು ನೋಡಿ. ಏನೂ ಬರಲ್ಲ ನಿನಗೆ ಅಂತೇಳಿ. ಪಾಪ ಹಂಗೂ ಸರಿ ಒಂದು ಸ್ವಲ್ಪ ಕಲಿ ಅಂತೇಳಿ ಕಲಿಸ್ತಾಯಿದ್ರು ಅಜ್ಜಿ ನನಗೆ. ಬಟ್ ಅವ್ರು ಹೇಳ್ಕೊಟ್ರೋ ಥರ ಪ್ರೋಸೆಸ್ ಬಂದಿಲ್ಲ, ಅದು ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ, ನನಗೆ ಗೊತ್ತಿರೋದಷ್ಟು.
ಆಮೇಲೆ ಸರಿ ಆಯಿತು ಅಂತ ಮುಗಿಸ್ದೆ. ಬಟ್ ಆ ಟೈಮಲ್ಲಿ ಇನ್ನೊಂದ್ಸಲ ಗಾಳಿ ಬಂತಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ಸ್ವಲ್ಪ ಎತ್ಕೊಂಡೆ. ಆವಾಗ ಪಟ 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 ಅಂತ ಹಾಕ್ಬಿಟ್ಟು ಅಜ್ಜಿ, ಅಯ್ಯೋ ಅಷ್ಟೆಲ್ಲ ಹಾಕಿದ್ರೆ ಎಲ್ಲಮ್ಮ ಆಗುತ್ತೆ, ಸ್ವಲ್ಪ ಸ್ವಲ್ಪ ಹಾಕು ನೀನು ಅಂತ ಅಂದರು. ಆನಂತರ ಕೊನೆಗೆ ನೈಟ್ ಹೊತ್ತು ಪೂಜೆ ಇತ್ತು ಅಂತ ಹೇಳಿದ್ವಲ್ಲ, ಆ ಪೂಜೆ ನೈಟೆಲ್ಲ ಕಂಟಿನ್ಯೂ ಆಗಿತ್ತು. ಇದು ದೇವಸ್ಥಾನದ ಆಚೆ ಹಾಕಿರೋ ಬೆಂಕಿ. ಸೊ ನೈಟ್ ಪೂರ್ತಿ ಉರಿಬೇಕಿತ್ತಂತೆ ಅದು. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗ್ತೀನಿ. ಬಾಯ್.